ಬಾಸೂರು ಗ್ರಾಮದ ಸ್ವಾತಿ ಹತ್ಯೆ ಪ್ರಕರಣ ಕೂಡ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿದೆ. ಅದರಲ್ಲೂ ಕೂಡ ಆರೋಪಿಯ ನಯಾಜನನ್ನು ಕೂಡ ಈಗಾಗಲೇ ಪೊಲೀಸರು ಬಂಧನವನ್ನ ಮಾಡಿರ್ತಕ್ಕಂಥದ್ದು. ಸ್ವತಃ ಆರೋಪಿ ನಯಾಜ್ ಅವರ ಮನೆಯಲ್ಲಿದ್ದೇನೆ, ಅವರ ತಂದೆ ಕೂಡ ನನ್ನ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ನಯಾಜ್ ಅವರು ಕೊನೆಯದಾಗಿ ಮನೆಗೆ ಯಾವಾಗ ಬಂದಿದ್ರು, ಪೊಲೀಸರು ಕೂಡ ಮನೆಗೆ ಯಾವಾಗ ಭೇಟಿ ಕೊಟ್ಟಿದ್ರು? ಅವ್ರು ಬಂದಿದ್ದು ಮುಗಾರಿ ಕಂಟಿನ್ಯೂ ಮನೆಗೆ ಬಂದಾನ್ರಿ. ಅವನು ಕಂಟಿನ್ಯೂ ಡ್ಯೂಟಿಗೆ ಹೋದ, ಡ್ಯೂಟಿಯಿಂದ ಬರೋದು ಮಾಡನ್ರಿ. ಒಳ್ಳೆ ಹುಡುಗ್ರಿ ಅವನು ಮಾತ್ರ ನನ್ನ ಮಗ. ಈ ಸ್ವಾತಿ ಹತ್ಯೆ ಪ್ರಕರಣದಲ್ಲಿ ಕೂಡ ಅವ್ರ ಹೆಸರನ್ನ ತಳ್ಕಾಕೊಂಡಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಇದು ಷಡ್ಯಂತ್ರ ಇದೆ, ಕೊಲೆ ಮಾಡಿಲ್ರಿ ಅವನು, ಎಲ್ಲ ಷಡ್ಯಂತ್ರ ಇದೆ. ಅದರಲ್ಲಿ ಕೂಡ ಈ ಲವ್ ಜಿಹಾದ್ ಈ ತರದ ಪದಗಳನ್ನ ಬಳಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ತಮಗ್ ಗೊತ್ತಾ? ಜಿಯಾದ್ ಅನ್ನೋದ ಗೊತ್ತಿಲ್ರಿ ನಮ್ಮಲ್ಲಿ. ಹಿಂದೂ ಮುಸ್ಲಿಂ ಅನ್ನೋದು ಬಹಳ ಇದರಿಂದ ಅದಾವ. ಜಿಯಾದ್ ಅನ್ನೋದು ಈಗ ಫಸ್ಟ್ ಕೇಳೋದ ಫಸ್ಟ್ ಜಿಯಾದ್ ಅನ್ನೋದು ಗೊತ್ತಿಲ್ರಿ ಸರ್. ಈ ಸ್ವಾತಿ ಪರಿಚಯ ಇತ್ತು, ಮತ್ತೆ ಸ್ವಾತಿ ಜೊತೆ ಕೂಡ ಒಂದಿಷ್ಟು ಪ್ರೀತಿಯಿಂದ ಇರ್ತಾ ಇದ್ದ, ಇವೆಲ್ಲ ಒಂದಿಷ್ಟು ಬೇರೆ ಬೇರೆ ಕೂಡ ಕರೆದುಕೊಂಡು ಓಡಾಡ್ತಾ ಇದ್ದ, ಈ ಮಾತುಗಳು ಕೂಡ ಇದೆ. ಹಾಗಾಗಿ ಸ್ವಾತಿ ನಿಮ್ ಮನೆಯವರು ಕೂಡ ಗೊತ್ತಾ? ಎಲ್ಲ ಕಟ್ಟೇರಿ ಅದ ಸುಳ್ರಿ ಅಲ್ಲ, ಒಟ್ಟ ಇವತ್ತಿಗೂ ಬಂದಿಲ್ರಿ ಅವರು, ಸುಳ್ರಿ ಇದು. ಈಗ ನಯಾಜ್ ಅವರ ಪ್ರಕರಣದಲ್ಲಿ ಕೂಡ ಇಲ್ಲಿ ಉಳಿದಿರ್ತಕ್ಕಂಥ ವಿನಾಯಕ್ ಮತ್ತು ದುರ್ಗಾಚಾರಿ ಅಂತ ಹೇಳಿ ಇಬ್ರು ಕೂಡ ಬಂಧನವಾಗಿದೆ. ಈ ಯುವಕರು ಯಾವಾಗಿಂದ ನಿಮ್ಮ ಮಗನಿಗೆ ಫ್ರೆಂಡ್ಸ್ ಇದ್ದಾರೆ, ಇದು ಏನಾದ್ರು ಗೊತ್ತಾ ನಿಮ್ಗೆ? ಇಲ್ಲ ಸರ್, ಗೊತ್ತಿಲ್ರಿ. ಸ್ವಾತಿ ಮನೆಯವ್ರ ಜೊತೆ ನೀವೇನಾದ್ರು ಮಾತಾಡಿದ್ದೀರಾ? ನಾವ್ ಅವ್ರ ಮಕಾನ ನೋಡಿರಿ ಸರ್, ಇವತ್ತಿಗೂ ನೋಡಿದಲ್ರಿ. ಅವ್ರು ಇದು ಗೊತ್ತಿಲ್ರಿ ನಮ್ಗೆ. ಈಗ ಇನ್ನೊಂದು ವಿಚಾರ ಇದರಲ್ಲಿ ಬಂದಿರತಕ್ಕಂಥದ್ದು ಕೂಡ ಏನು ನಯಾಜ್ ಕೂಡ ಒಂದು ಮದುವೆ ನಿಶ್ಚಿತಾರ್ಥ ಕಾರ್ಯ ಆಗಿತ್ತು. ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಅವರ ಮದುವೆ ಕಾರ್ಯ ಆಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಈ ಮದುವೆಗೆ ಸ್ವಾತಿ ಅಡ್ಡಿ ಆಗ್ತಾರೆ ಎಂಬ ಕಾರಣಕ್ಕಾಗಿ ಅವರನ್ನ ಕಾರಲ್ಲಿ ಕರೆದುಕೊಂಡು ಹೋಗಿ ಹತ್ಯೆ ಮಾಡಲಾಗಿದೆ ಎಂಬ ಮಾತುಗಳಿದೆ. ನಿಜಕ್ಕೂ ನಯಾಜ್ ಅವರ ಮದುವೆ ನಿಶ್ಚಿತ ಕಾರ್ಯ ಆಗಿತ್ತಾ? ಯಾವಾಗ ಮದುವೆ ದಿನಾಂಕ ಫಿಕ್ಸ್ ಮಾಡಿದ್ರಿ? ನಿಶ್ಚಿತ ಆಗಿದ್ದಿಲ್ರಿ. ಇದು ಕರ್ಕೊಂಡ್ ಹೋಗಿದ್ದು ಇಲ್ಲ ತಪ್ಪ್ರಿ. ಕರ್ಕೊಂಡೇ ಹೋಗಿಲ್ರಿ ಯಾಕೆ ಮತ್ತೆ ನಿಮ್ಮ ಮಗನನ್ನ ಪೊಲೀಸರು ಕರ್ಕೊಂಡು ಹೋದ್ರು ಅನ್ನೋದು? ಇನ್ವೆಸ್ಟಿಗೇಟಿವ್ ಕರ್ಕೊಂಡು ಹೋಗ್ಯಾರ. ಇನ್ನು ಏನ್ ಅನ್ನೋದು ಗೊತ್ತಾಗಿಲ್ರಿ. ಈಗ ಇನ್ನೊಂದು ಪ್ರಕರಣದಲ್ಲಿ, ಇದೇ ಪ್ರಕರಣದಲ್ಲಿ ಕೂಡ ನಯಾಜ್ ಕೂಡ ಸುಮಾರು 15ಕ್ಕಿಂತ ಹೆಚ್ಚು ಕನ್ಯೆಗಳನ್ನ ಕೂಡ ನೋಡಿತ್ತು. ಇವೆಲ್ಲವೂ ಕೂಡ ರಿಜೆಕ್ಟ್ ಆಗಿತ್ತನ್ನೇ ಮಾತಿತ್ತು. ಇದು ನಿಜನಾ? ಇದು ಎಲ್ಲ ಸುಳ್ರಿ. ಅವ್ ನೋಡಿದೇಲ್ರಿ ನಾವು. ಇನ್ನು ಹಂಗ ಇದು ಮಾಡಕತ್ತಿದ್ರಿ, ನೋಡಿಲ್ರಿ ನಾವು. ಈ ಕೊನೆಯದಾಗಿ ನಿಮ್ ಮಗನ ಬಗ್ಗೆ ಏನ್ ಹೇಳ್ತೀರಿ ನೀವು? ಅವನ ಅದೃಷ್ಟ ಇದ್ದಂಗ್ರಿ, ದೇವ್ರ ಇದ್ದಂಗ ಅವನು ನನ್ ಮಗ. ಈ ಪ್ರಕರಣದಲ್ಲಿ ನಿಮ್ ಮಗನ್ ತಪ್ಪು ಇಲ್ಲ ಅಂತೀರಾ ನೀವು? 100% ತಪ್ಪಿಲ್ರಿ, 100% ತಪ್ಪಿಲ್ರಿ. ಈಗ ಒಂದು ಹೆಣ್ಮಗು ಕೂಡ ಹತ್ಯೆ ಆಗಿರ್ತಕ್ಕಂಥದ್ದು ಯಾರಿಗೇ ಆಗ್ಲಿ ಕೂಡ, ಈಗ ನಿಮ್ಮ ಮಗ ಪೊಲೀಸರು ಕೂಡ ಬಂಧನ ಮಾಡಿದ್ದಾರೆ, ಆ ಮನೇಲಿ ಕೂಡ ಒಂದು ಹೆಣ ಬಿದ್ದಿದೆ. ಸ್ವಾತಿ ಅವರ ಮನೆಗೆ ನೀವ್ ಏನ್ ಹೇಳ್ತೀರಾ? ಅವ್ರಿಗೆ ಋಣಾಚಿರ್ರಿ, ಅವ್ರಿಗೆ ಶಾಂತಿ ಸಿಗ್ಬೇಕು. ಅವ್ರೇನ್ ಬೇರೆ ಅಲ್ಲ, ನಾವೇನ್ ಬೇರೆ ಅಲ್ಲ ಸರ್. ಓಕೆ, ಇದಿಷ್ಟು ನಯಾಜ್ ಅವರ ತಂದೆಯವರ ಮಾತಾಗಿರ್ತಕ್ಕಂಥದ್ದು. ಹಾವೇರಿಯಿಂದ ನಾಗರಾಜ್ ಮಾಕಾಪುರ್, ನ್ಯೂಸ್ 18 ಕನ್ನಡ.